ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಆಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮೊದಲಿಗೆ ನೋಡೋದಾದರೆ, ರವೀನಾ ಮತ್ತು ಶ್ರುತಿನ ಸ್ಟೇಜ್ ಮೇಲೆ ತಮ್ಮ ಮನಸ್ಸಿನ ಮಾತನ್ನು ಹೇಳೋದಕ್ಕಂತ ಕರೆದಿರ್ತಾರೆ. ಆಗ ರವಿ, ಶ್ರುತಿ ಅಂದರೆ ನನಗೆ ತುಂಬ ಇಷ್ಟ, ಅವಳು ನನ್ನ ಜೀವನದಲ್ಲಿ ಬಂದಿರೋದು ನನ್ನ ಅದೃಷ್ಟ. ಅವಳಪ್ಪ ಅಷ್ಟು ದೊಡ್ಡ ಶ್ರೀಮಂತ ಆದರೂ ಸಹಿತ ಅವಳು ನನ್ನ ಜೊತೆಗಿದ್ದಾಳೆ. ನಾವು ನಮ್ಮಮ್ಮನಿಗೆ 3 ಜನ ಮಕ್ಕಳು, ಅದೇ ಥರ ನಾವು 3 ಮಕ್ಕಳು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಶ್ರುತಿಗೆ ಸಿಟ್ಟು ಬರುತ್ತೆ. ಏನು ರವಿ ಇದು, ನೀನೊಬ್ಬನೇ ಡಿಸಿಷನ್ ತೊಗೊಂಡ್ರೆ ಹೇಗೆ? ನಾನು ಅದಕ್ಕೆ ಒಪ್ಪಿಗೆ ಕೊಡಬೇಕಲ್ವಾ? ಈ ಥರ ಎಲ್ಲ ಮಾತಾಡೋದು ನನಗಿಷ್ಟ ಆಗಲ್ಲ ಅಂತ ಹೇಳಿದಾಗ ಎಲ್ಲರೂ ಆಡಿಯನ್ಸ್ ಎಲ್ಲ ಶಾಕಾಗಿ ನೋಡ್ತಾ ಇರ್ತಾರೆ. ಆಗ ಶ್ರುತಿ, ಓ ಇದು ಹೆಲ್ದಿ ಆರ್ಗ್ಯುಮೆಂಟ್, ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳಿ ಸ್ಟೇಜಿಂದ ಕೆಳಗಡೆ ಇರಿದು ಬರ್ತಾಳೆ. ನೆಕ್ಸ್ಟ್ ಜೋಡಿ ಸೂರ್ಯ ಮತ್ತು ಮೀನಂದಾಗಿರುತ್ತೆ. ಸೂರ್ಯ ಮತ್ತು ಮೀನಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕೆ ಸೂರ್ಯ ಹಿಂಜರಿತಾನೆ. ಆಗ ಮೀನಾ ಮೈಕನ್ನು ಕಿತ್ಕೊಂಡು, ನಾನು ಮಾತಾಡ್ತೇನೆ ಇರು ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಾಳೆ. ನನ್ನ ಗಂಡ ಸೂರ್ಯ, ಇವ್ರನ್ನ ನಾನು ಮದುವೆ ಆಗ್ತೀನಿ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ. ಒಂದು ಕಾಲದಲ್ಲಿ ಇವ್ರನ್ನ ನಾನು ರೌಡಿ ಅಂದ್ಕೊಂಡ್ಬಿಟ್ಟಿದ್ದೆ, ಊರಿಗೆ ಭಾರ ಅಂದ್ಕೊಂಡ್ಬಿಟ್ಟಿದ್ದೆ, ದೊಡ್ಡ ಕುಡುಕ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇವರು ನನ್ನ ಜೀವನವನ್ನು ಬೆಳಗಿದ ಮಹಾಪುಣ್ಯಾತ್ಮ. ಇವರಂದರೆ ನಂಗೆ ತುಂಬ ಇಷ್ಟ, ಇವ್ರನ್ನ ಬಿಟ್ಟು ಬದುಕೋದು ನನ್ನಿಂದ ಆಗಲ್ಲ. ಹಾಗಾಗಿ ನಾವು ಯಾವತ್ತೂ ಜೊತೆಗೇ ಇರಬೇಕು ಅಂತ ಆಸೆ ಪಡ್ತೀವಿ ಅಂತ ಹೇಳ್ತಾಳೆ. ಆಗ ಮತ್ತೊಮ್ಮೆ ಜಡ್ಜ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೇಳಿ, ಮೊದಲು ಯಾರು ಸಾರಿ ಕೇಳೋದು ಅಂತ ಹೇಳಿದಾಗ ರೋಹಿಣಿ ಮತ್ತು ಮನೋಜ್ ನಾವು ಯಾವತ್ತೂ ಜಗಳನೇ ಆಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್ದಿ ರವಿ ಮತ್ತು ಶ್ರುತಿದು ಬರುತ್ತೆ. ಆಗ ಶ್ರುತಿ, ನಾನೇನೂ ಸಾರಿ ಕೇಳೋದೇ ಇಲ್ಲ, ಯಾವಾಗಲೂ ರವಿನೇ ಸಾರಿ ಕೇಳೋದು ಅಂತ ಹೇಳ್ತಾಳೆ. ಆಗ ನೆಕ್ಸ್ಟ್ ಬರೋದು ಮೀನಾ ಮತ್ತು ಸೂರ್ಯನಿಗೆ ಪದೇ ಪ್ರಶ್ನೆನ ಕೇಳಿದಾಗ, ನಾವು ವಾರಕ್ಕೆ ಒಂದು 3-4 ಸಾರಿ ಜಗಳ ಮಾಡ್ಕೋತೀವಿ, ಆದರೆ ಯಾರಿಗೂ ಸಾರಿ ಕೇಳೋದೇ ಇಲ್ಲ. ಅವಳಿಗೇನಾದರೂ ಸಿಟ್ಟು ಬಂದರೆ ಮಲ್ಲಿಗೆ ಹೂವು ತರೋದು ಓಲ್ಡ್ ಫ್ಯಾಷನ್ ಅಂತ ಹಲ್ವಾ ಏನಾದರೂ ತಂದು ಕೊಟ್ಬಿಡ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ಚಾಟ್ ಸೆಂಟರ್ ಕರ್ಕೊಂಡೋಗಿ ಚಾಟ್ಸ್ ತಿನ್ನಿಸ್ಬಿಡ್ತೀನಿ, ಅವಳಿಗೆ ತಿಂಡಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಆಗ ಜಡ್ಜಸ್ ಇನ್ನೊಂದು ಪ್ರಶ್ನೆನ ಕೇಳ್ತಾರೆ. ಸಂತೃಪ್ತಿ ಅಂದರೆ ಏನು ಅಂತ ಕೇಳಿದಾಗ ಎಲ್ಲರೂ ಆನ್ಸರ್ ಮಾಡೋಕ್ಕೆ ಹೋಗ್ತಾರೆ. ಆಗ ಜಡ್ಜಸ್, ಇನ್ನೂ 10 ನಿಮಿಷ ಟೈಮ್ ಇದೆ, ನೀವು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ತೊಗೊಂಡಾಗ ನಿಮ್ಮ ಸಂಗಾತಿ ಜೊತೆಗೆ ನೀವು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಿ ಎಲ್ಲರನ್ನೂ ಹೊರಗಡೆ ಕಳಿಸ್ತಾರೆ. ಈ 6 ಜೋಡಿಗಳು ಹೊರಗಡೆ ಬಂದು ಡಿಸ್ಕಸ್ ಮಾಡ್ತಾ ನಿಂತ್ಕೋತಾರೆ. ಆಗ ರೋಹಿಣಿ ಮತ್ತು ಮನೋಜ್ ಯೋಚನೆ ಮಾಡ್ತಾರೆ, ಸಂತೃಪ್ತಿ ಅಂದರೆ ಏನು ಮಾತಾಡಬೇಕು ಅಂದರೆ ಏನಾದರೂ ಸುಳ್ಳು ಹೇಳಿ ಮಾತಾಡ್ಬಿಡೋಣ. ಅವನು ಸೂರ್ಯ ಆವಾಗಿಂದ ಸುಳ್ಳು ಹೇಳಿದ್ನಲ್ಲ, ಇವಾಗ ನಾನು ಸುಳ್ಳು ಹೇಳಿ ಗೆಲ್ತೀನಿ, ನೋಡ್ತಾ ಇರು ಅಂತ ಮಾತಾಡ್ಕೋತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ, ಅಯ್ಯೋ ಏನೇ ಮಾತಾಡೋದು, ಏನು ಅರ್ಥನೇ ಆಗ್ತಿಲ್ಲಲ್ಲ ಅಂತ ಹೇಳಿದಾಗ, ಅಯ್ಯೋ ಸುಮ್ಮನೆ ಇರಿ, ಏನು ಅನಿಸುತ್ತೋ ಅದನ್ನು ಮಾತಾಡಿದರೆ ಆಯಿತು ಅಂತ ಒಳಗಡೆ ಬರ್ತಾರೆ. ರೋಹಿಣಿ ಮತ್ತು ಮನೋಜ್ ಸ್ಟೇಜ್ ಮೇಲೆ ಬಂದು ತಮ್ಮ ಅನಿಸಿಕೆನ ಹೇಳೋಕೆ ಶುರು ಮಾಡ್ತಾರೆ. ಅಂದರೆ ಎಲ್ಲ ಸುಳ್ಳು ಹೇಳಬೇಕಂತಲೇ ನಿರ್ಧಾರ ಮಾಡ್ಕೊಂಡಿರ್ತಾರಲ್ವ, ಸೊ ಅದಕ್ಕೆ ಹೇಳ್ತಾರೆ, ನಮಗೆ ಬೇರೆದವ್ರಿಗೆ ಸಹಾಯ ಮಾಡೋದಂದರೆ ತುಂಬ ಇಷ್ಟ, ಅವ್ರಿಗೇನಾದರೂ ನಾವು ಸಹಾಯ ಮಾಡಿಲ್ಲ ಅಂದರೆ ನಮಗೆ ನಿದ್ದೆನೇ ಬರಲ್ಲ, ನೆಮ್ಮದಿನೇ ಇರಲ್ಲ ಅಂತ ಸುಳ್ಳು ಹೇಳ್ತಾರೆ. ನೆಕ್ಸ್ಟ್ ಬಾರಿ ಸೂರ್ಯಂದಾಗಿರುತ್ತೆ. ಸೂರ್ಯ ಹೇಳ್ತಾನೆ, ಸಾರ್ ಈ ತೃಪ್ತಿ ಅನ್ನೋದು ಇದುವರೆಗೂ ಯಾರಿಗೂ ಸಿಕ್ಕೇ ಇಲ್ಲ ಸಾರ್. ಊಟ ಮಾಡಿದರೆ ಹೊಟ್ಟೆ ತುಂಬುತ್ತಲ್ಲ, ಆವಾಗಲೇ ತೃಪ್ತಿ ಆಗೋದು. ಊಟ ಮಾಡಿದ ಮೇಲೆ ನೋಡಿ, ನೀವು ಬಿರಿಯಾನಿ ಕೊಟ್ಟರು ಕೂಡ ನೀವು ತಿನ್ನೋಕ್ಕಾಗಲ್ಲ. ಮನುಷ್ಯ ಊಟಕ್ಕಷ್ಟೇ ಸಾಕು ಅನ್ನೋದು, ಬೇರೆ ಯಾವ ವಿಷಯದಲ್ಲಿ ಸಾಕು ಅನ್ನಲ್ಲ ಸರ್. ಎಲ್ಲದೂ ಬೇಕು ಅಂತಾನೆ, ಆದರೆ ಊಟ ಮಾತ್ರ ಅವನು ಹೊಟ್ಟೆ ತುಂಬಿದಾಗ ಸಾಕು ಅಂತ ಹೇಳೋದು. ಇರೋದರಲ್ಲೇ ಖುಷಿಯಾಗಿದ್ದು ಹೊಟ್ಟೆ ತುಂಬಿಸ್ಕೊಂಡಿರೋದೇ ಸಂತೃಪ್ತಿ ಸಾರ್ ಅಂತ ಹೇಳಿದಾಗ ಎಲ್ಲರೂ ಖುಷಿಯಾಗಿ ಕ್ಲ್ಯಾಪ್ಸ್ ಹಾಕ್ತಾರೆ. ಎಲ್ಲ ಕಾಂಪಿಟೇಷನ್ ಮುಗಿದ ಮೇಲೆ ಜಡ್ಜಸ್ ಎಲ್ಲ ಸೇರಿ ಸ್ಟೇಜ್ ಮೇಲೆ ಬರ್ತಾರೆ. ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋಕ್ಕಂತ ಬಂದಾಗ ಮನೋಜ್, ನಾನೇ ಗೊತ್ತು ತೊಗೊಳ್ರಿ, ನನ್ನ ಹೆಸರೇ ನೀವು ಹೇಳೋದು ಮನೋಜ್ ಅಂತ ಹೇಳಿದಾಗ, ಏನು ಮಾತಾಡ್ತಾ ಇದ್ದೀರಾ ಅಂದರೆ ನೀವು ವಿನ್ನರಾ? ನೋಡಿ ಬೇಕಾದರೆ ಹೊರಗಡೆ ನೀವೇನೇನು ಮಾತಾಡಿದ್ರಿ ಅಂತ ಎಲ್ಲ ರೆಕಾರ್ಡ್ ಇದೆ ನಮ್ಮ ಹತ್ರ ಅಂತ ಹೇಳಿದಾಗ, ತಾವು ಸುಳ್ಳು ಹೇಳಬೇಕು ಅಂದ್ಕೊಂಡಿರೋ ವಿಚಾರ ಎಲ್ಲರ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆಗ ಮುಖನ ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ರೋಹಿಣಿ ಮತ್ತು ಮನೋಜ್. ಈ ಕಾಂಪಿಟೇಷನ್ನ ವಿನ್ನರ್ ಬೇರೆ ಯಾರೂ ಅಲ್ಲ, ಸೂರ್ಯ ಮತ್ತು ಮೀನಾ ಅಂತ ಹೇಳಿ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟು ಮನೆ ಕಳಿಸ್ತಾರೆ ಜಡ್ಜಸ್. ಈ ಕಡೆ ಸೋತು ಸುಣ್ಣಾಗಿ ಮನೋಜ್ ಮತ್ತು ರೋಹಿಣಿ ಮನೆ ಕಡೆ ಬಂದು ಇಳಿತಾರೆ. ಆಗ ಇವರು ಇಳಿದದ್ದನ್ನು ನೋಡಿ ಒಳಗಡೆಯಿಂದ ಶಾಂತಿ ಆರತಿ ಮಾಡೋದಕ್ಕೆ ಅಂತ ಆರತಿ ತಟ್ಟೆನ ತಗೊಂಡು ಹೊರಗಡೆ ಬರ್ತಾಳೆ. ಆದರೆ ಮನೋಜ್ ಮತ್ತು ರೋಹಿಣಿ ಮುಖನ
ಸಪ್ಪಗೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಗ ಶಾಂತಿ ಯಾಕೋ ಈ ಥರ ಮಾಡಿದ್ದೀರಾ ಅಂತ ಹೇಳಿದಾಗ, ನಾವೇನು ಗೆದ್ದಿಲ್ಲ ಅಂತ ಹೇಳಿದಾಗ, ಹೌದಾ ನೀವು ಗೆದ್ದಿಲ್ವಾ, ಮತ್ತು ಯಾರೋ ಗೆದ್ದಿದ್ದಾರೆ ಅಂತ ಹೇಳಿದಾಗ ರವಿ ಮತ್ತು ಶ್ರುತಿ ಅಲ್ಲಿಗೆ ಬರ್ತಾರೆ. ರವಿ ಮತ್ತು ಶ್ರುತಿನ ನೋಡಿ ಶಾಂತಿ, ಓ ಇವ್ರು ಗೆದ್ದಾರಾ, ಹಾಗಾದರೆ ಸರಿ ಇವ್ರಿಗೆ ಆರತಿ ಮಾಡ್ತೀನಿ ಅಂತ ಆರತಿ ತಟ್ಟೆನ ತೊಗೊಂಡಾಗ ಶ್ರುತಿ ಮತ್ತು ರವಿ, ನಾವು ಗೆದ್ದಿಲ್ಲ ಅತ್ತೆ, ಗೆದ್ದಿರೋರು ಬೇರೆ ಅಂತ ಹೇಳಿದಾಗ ಹೊರಗಡೆಯಿಂದ ಏನೋ ಬ್ಯಾಂಡಿನ ಸೌಂಡು ಕೇಳಿಸುತ್ತೆ. ಯಾರೋ ಮದುವೆ ಮನೆ ಸೌಂಡ್ ಇರ್ಬೋದು ಅಂತ ಶಾಂತಿ ಹೇಳಿದಾಗ ಆ ಸೌಂಡು ಇವ್ರ ಮನೆ ಹತ್ರನೇ ಬರ್ತಾ ಇರುತ್ತೆ. ಗೆದ್ದಿರೋ ಖುಷಿಗೆ ಬ್ಯಾಂಡ್ ಬಾಜಾ ತೊಗೊಂಡು ಸೂರ್ಯನೇ ಮನೆ ಹತ್ರ ಬರ್ತಾ ಇರ್ತಾನೆ. ಆಗ ಕೆಳಗಡೆ ಹಿಡಿದು ಡ್ಯಾನ್ಸ್ ಎಲ್ಲ ಮಾಡೋದನ್ನು ನೋಡಿ ಶಾಂತಿಗೆ ಶಾಕ್ ಆಗುತ್ತೆ. ಸೊ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.